ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ಹರ್ಷ ಹತ್ಯೆ ಖಂಡಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆದಿದೆ. ಹಾಸನ, ದೊಡ್ಡಬಳ್ಳಾಪುರ, ಕೋಲಾರ, ನೆಲಮಂಗಲದಲ್ಲಿ ಪ್ರತಿಭಟನೆ ನಡೆದಿದೆ. ಹತ್ಯೆ ಆರೋಪಿಗಳನ್ನ ಬಂಧಿಸಬೇಕು, ಶೀಘ್ರ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಲಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಹರ್ಷ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹಾಸನ, ದೊಡ್ಡಬಳ್ಳಾಪುರ, ಕೋಲಾರ, ನೆಲಮಂಗಲದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹತ್ಯೆ ಮಾಡಿದ ಆರೋಪಿಗಳನ್ನ ಬಂಧಿಸಬೇಕು, ಶೀಘ್ರ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಜನರನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಘಟನೆಯನ್ನ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸದ್ಯ ಕೋಲಾರದ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಬಜರಂಗ ದಳದ ಕಾರ್ಯಕರ್ತ ಹರ್ಷ ಅವರನ್ನ ಕೊಲೆ ಮಾಡಲಾಗಿದೆ. ಹಂತಕರಿಗೆ ಶೀಘ್ರವೇ ಶಿಕ್ಷೆ ಆಗಬೇಕು, ಹಂತಕರನ್ನ ಬಂಧಿಸಿ ಶೀಘ್ರ ಶಿಕ್ಷೆ ಆಗಬೇಕು ಅಂತ ಬಜರಂಗ ದಳದ ಕಾರ್ಯಕರ್ತರು ಹಾಗೆ ಅಲ್ಲಿ ಕೋಲಾರದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಸನದಲ್ಲೂ ಕೂಡ ಹರ್ಷ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಬಜರಂಗ ದಳದವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹರ್ಷ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಲಾಯಿತು. ಹಾಸನದ ಸದ್ಯ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಹರ್ಷ ಹತ್ಯೆಯನ್ನ ಖಂಡಿಸಿ ಹಾಸನದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹರ್ಷ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಬಜರಂಗ ದಳದಿಂದ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ಹರ್ಷ ಅವರಿಗೆ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಂತಕರನ್ನ ಆದಷ್ಟು ಬೇಗ ಪೊಲೀಸರು ಬಂಧಿಸಬೇಕು ಅಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಈ ಹಿಂದೂ ಸಮಾಜಕ್ಕೆ ನೋವನ್ನ ಕೊಡಬೇಕು, ಆ ದೃಷ್ಟಿಯಿಂದ ನಾವು ಗೋಮಾತೆಯನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಕೇವಲ ಇಂಥ ಪ್ರತಿನಿತ್ಯ ಶಿವಮೊಗ್ಗದಲ್ಲಿ ಕಳೀತಾ ಇದ್ದ. ಯಾವ ರೀತಿ ಅಂತ ಹೇಳಿದ್ರೆ ಜಿಹಾದಿಗಳು ಮಾಡ್ತಾ ಇದ್ದಾರೆ. ಇಂಥ ಒಂದು ದುಷ್ಕೃತ್ಯವನ್ನ ಇನ್ನು ನೆಲಮಂಗಲದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಯಿತು. ಹರ್ಷ ಹತ್ಯೆಯನ್ನ ಖಂಡಿಸಿ ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಬೇಕು ಅಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂದರ್ಭದಲ್ಲಿ ಪೊಲೀಸರು ಕೂಡ ಆ ಟೈಮಲ್ಲಿ ಅಲ್ಲಿ ಉಪಸ್ಥಿತರಿದ್ರು. ಬಜರಂಗ ದಳದ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಹಂತಕರನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹರ್ಷ ಹತ್ಯೆಯನ್ನ ಖಂಡಿಸಿ ಧಾರವಾಡದಲ್ಲೂ ಕೂಡ ಬಜರಂಗ ದಳದವರು ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಒಂದೇ ಮಾತರಂ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರು. ಆದಷ್ಟು ಬೇಗ ಹಂತಕರನ್ನ ಬಂಧಿಸಬೇಕು ಅಂತ ಹರ್ಷ ಅವರಿಗೆ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಿದ್ದಾರೆ. ಪುತ್ತೂರಿನ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬಜರಂಗ ದಳದಿಂದ ಪುತ್ತೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಲಾಗಿದೆ. ಮೆರವಣಿಗೆಯನ್ನ ಸಾಗೋ ಮುಖಾಂತರ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹರ್ಷ ಹಂತಕರನ್ನ ಆದಷ್ಟು ಬೇಗ ಪೊಲೀಸರು ಬಂಧಿಸಬೇಕು ಅಂತ ಅವರು ಆಗ್ರಹವನ್ನ ಮಾಡಿದ್ದಾರೆ. ಹೀಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಹರ್ಷ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನುವಂತಹ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಅಲ್ಲದೆ ಹರ್ಷ ಅವರ ಹತ್ಯೆಯನ್ನ ಖಂಡಿಸಿ ಆದಷ್ಟು ಬೇಗ ಹಂತಕರಿಗೆ ತಕ್ಕ ಪಾಠ ಕಲಿಸಬೇಕು, ಅವರನ್ನ ಬಂಧಿಸಿ ಶೀಘ್ರವೇ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಇನ್ನು ವಿವಿಧ ಕಡೆಗಳಲ್ಲಿ ಮೆರವಣಿಗೆಯನ್ನ ಕೂಡ ಮಾಡಲಾಯಿತು. ಹರ್ಷ ಅವರಿಗೆ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಲಾಗಿದೆ. ಈ ಒಂದು ಘಟನೆ ಖಂಡನೀಯ. ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಈ ರೀತಿ ಕೋಮು ಸೌಹಾರ್ದವನ್ನ ಕದಡುವಂತಹ ಪ್ರಯತ್ನಗಳನ್ನ ಯಾರು ಮಾಡ್ತಾರೆ ಅಂತಹ ಪುಂಡರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕೂಡ ಆಗ್ರಹ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಿಂದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಅಲ್ಲದೆ ಹರ್ಷ ಅವರಿಗೆ
ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ತೊಳೆದಾ ಶಿವಮೊಗ್ಗ ನಗರದ ಇತಿಹಾಸದಲ್ಲೇ ಒಂದು ರೀತಿಯ ಯಾವುದೋ ಸಂಚಿನಿಂದ ನಮ್ಮ ಒಬ್ಬ ಹಿಂದೂ ಯುವಕನ ಕಗ್ಗೊಲೆ ಆಗಿದೆ. ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳ ಇದ್ರ ಮುಖಾಂತರ ತನಿಖೆ ಮಾಡಿಸಬೇಕು ಅನ್ನೋಂಥ ಅಂಶವನ್ನು ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಮಾತಾಡೋನಿದ್ದೇನೆ. ಏಕೆಂತಂದರೆ ರಾತ್ರಿ 9 ಗಂಟೆ ಸುಮಾರಿಗೆ ಶಿವಮೊಗ್ಗ ನಗರದ ಆ ಹಿಂದೂ ಯುವಕನ ಕೊಲೆ ಮಾಡಿ ಮುಸ್ಲಿಂ ಗೂಂಡಾಗಳನ್ನು ಬೆಂಗಳೂರಿನಲ್ಲಿ 3 ಜನಕ್ಕೆ ಈಗಾಗಲೇ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ತನಿಖೆ ನಾವು ಮಾಡ್ತಿದ್ದೀವಿ ಅನ್ನೋಂಥ ಅಂಶವನ್ನು ರಾಜ್ಯದ ಗೃಹ ಮಂತ್ರಿಗಳಾದ ಮಾನ್ಯ ಆರ್ ಕೆ ಜ್ಞಾನೇಂದ್ರ ಅವರು ಹೇಳಿರೋದನ್ನು ಇವತ್ತು ನಾನು ಟಿ ವಿಗಳಲ್ಲಿ ನೋಡಿದೆ. ಇನ್ನೂ ಅದರಲ್ಲಿ ಯಾರ್ಯಾರಿದ್ದಾರೋ ಅನ್ನೋಂಥ ಅಂಶವೂ ಕೂಡ ಬೆಳಕಿಗೆ ಬರಬೇಕಾಗಿದೆ. ಈ ಒಂದು ಘಟನೆ ನಡೆದಿದೆ. ಈ ಘಟನೆ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಅಂತ ಹೊರಗಡೆ ಬರಬೇಕು ಅನ್ನೋಂಥ ಅಂಶವನ್ನು ಯಾತಕ್ಕೆ ನಾನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಇವತ್ತು ಆ ಶವ ಸಂಸ್ಕಾರದ ಸಂದರ್ಭದಲ್ಲಿ ಅನೇಕ ಹೊರಗಡೆ ಜನ ಶಿವಮೊಗ್ಗದವರೇ ಅಲ್ದಿದ್ದವ್ರು ನಾನು ನೋಡಿದೆ. ದೊಡ್ಡ ಸಂಖ್ಯೆಯಲ್ಲಿದ್ದರು. ನಾನು ಬೆಂಗಳೂರಿಂದ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಬೇಕು ಅಂತ ಬೆಳಗ್ಗೆ ಹೊರಟಾಗ ನಾನು ಸೀಗೇಟಿ ಬಳಿ ಆ ಶವವನ್ನು ಇದ್ದಂಥ ಸಂದರ್ಭದಲ್ಲಿ ಅವ್ರ ಮನೆ ಹತ್ರ ಹೋಗಿ ಭೇಟಿ ಮಾಡಿದೆ. ಅಲ್ಲೂ ಸಾಕಷ್ಟು ಗಲಾಟೆಗಳನ್ನು, ಕೂಗಾಟ, ಚೀರಾಟ ಮಾಡ್ತಾ ಇದ್ದದ್ದು ನೋಡಿದೆ. ಒಂದು ಕಡೆ ಹರ್ಷನ ತಾಯಿ, ಅವ್ರ ಕುಟುಂಬದವರು ರೋದನ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಹಿಂದೂ ಯುವಕರು ಯಾರು ಈ ಕೊಲೆಗಳು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋ ಘೋಷಣೆಗಳು ಕೂಗ್ತಾ ಇದ್ರು. ಇನ್ನೊಂದು ಕಡೆ ಅಶ್ಲೀಲ ಪದಗಳನ್ನು ಕೆಲವರು ಬಳಸ್ತಾ ಇದ್ರು. ನಾನು ಅವ್ರಿಗೆ ಬೈದು ಗಲಾಟೆ ಮಾಡಿ ಅಲ್ಲಿ ನಿಲ್ಲಿಸಿದೆ, ಈ ರೀತಿ ಅಶ್ಲೀಲ ಪದಗಳು ಬಳಸ್ಕೊಡು ಅಂತ. ಮತ್ತು ಅವರು ದೊಡ್ಡ ಗುಂಪಲ್ಲಿದ್ದರು, ಶಿವಮೊಗ್ಗ ನಗರದವರು ಅಲ್ಲ. ಇದನ್ನು ನಾನು ಯಾಕೆ ಇದನ್ನು ಒತ್ತೊತ್ತಿ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಮೆರವಣಿಗೆ ಪೊಲೀಸ್ ಇಲಾಖೆಯ ಹಿಡಿತನೂ ತಪ್ಪೋಗಿದೆ, ಸಂಘಟಕರ ಒಂದು ಹಿಡಿತನೂ ತಪ್ಪೋಗಿದೆ. ನಾನು ಸಾಕಷ್ಟು ಕಂಟ್ರೋಲ್ ಮಾಡಿ ಅವ್ರಿಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾರ್ಯಾರು ಇದರಲ್ಲಿ ಗೂಂಡಾ ಮುಸಲ್ಮಾನರಿದ್ದಾರೆ ಅವ್ರ ಬಗ್ಗೆ ನಾವು ಬಿಡೋದಿಲ್ಲ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. 3 ಜನ ಸಿಕ್ಕಿದ್ದಾರೆ, ಇನ್ನೂ ತನಿಖೆ ಮಾಡ್ತೀವಿ. ಮತ್ತು ಯಾವ ರೂಪದಲ್ಲಿ ಅವ್ರಗಳ ಬಗ್ಗೆ ಕ್ರಮ ತಗೋಬೇಕು ಕ್ರಮ ತಗೋತೇವೆ ಅಂತ ಹೇಳಿದಾಗ, ನಾನು ಎದುರಿಗಿದ್ದಂಥ ಹಿಂದೂ ಯುವಕರು, ಈವನ್ ಅವ್ರ ಕುಟುಂಬದವರು ಕೂಡ ಅದನ್ನು ಒಪ್ಪಿಗೆ ಕೊಟ್ಟರು. ಶಾಂತಿಯಿಂದ ಇರಬೇಕು ಅಂತಂದಾಗ ಶಾಂತಿಯಿಂದನೂ ಇದ್ದರು. ಆದರೆ ಆ ಮೆರವಣಿಗೆ ಹೊರಟಂಥ ಸಂದರ್ಭದಲ್ಲಿ ಗಾಂಧಿ ಬಜಾರ್ ತನಕನೂ ಕೂಡ ಹಾಗೂ ಹೀಗೂ
ನಮ್ಮ ಕಂಟ್ರೋಲಲ್ಲಿ, ಪೊಲೀಸ್ ಇಲಾಖೆ ಕಂಟ್ರೋಲ್ ಇದ್ದು, ಅಲ್ಲಿಂದ ಮುಂದೆ ಅವರು ಕಲ್ಲುಗಳು ತೊಗೊಂಡು ಹೊಡಿಯೋಂಥ ರೂಪ ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತು, ಎಲ್ಲಿಯವರು ಏನು ಕತೆ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದು ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆದಾಗ ಕೊಲೆಗೆ ಯಾರು ಕಾರಣ, ಇವತ್ತಿನ ಮೆರವಣಿಗೆ ಸಂದರ್ಭದಲ್ಲಿ ಇಷ್ಟೊಂದು ಗಲಾಟೆ ಮಾಡೋದಕ್ಕೆ ಯಾರು ಕಾರಣ, ಇದಷ್ಟು ಕೂಡ ಹೊರಗೆ ಬರಬೇಕಾಗಿದೆ. ಹಿಂದೆ ವಿಶ್ವನಾಥ ಅವ್ರ ಕೊಲೆನೂ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ಮುಸಲ್ಮಾನ್ ಸಂಘಟನೆಯ ಸಮಾವೇಶದಲ್ಲಿ ಹೊರಗಡೆಯಿಂದ ಬಂದವರು ವಿಶ್ವನಾಥನ ಕೊಲೆ ಮಾಡಿ ಹೋಗಿದ್ದನ್ನು, ವ್ಯಾನಲ್ಲಿ ಓಡೋಗಿದ್ದನ್ನು ಆ ನಂತರ ಪೊಲೀಸ್ನವ್ರು ಹಿಡಿದ್ರು ಅವ್ರನ್ನ. ಅದೇ ರೀತಿ ಇವತ್ತು ಕೂಡ ಎಷ್ಟು ಜನ ಹೊರಗಡೆಯಿಂದ ಬಂದಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಇವತ್ತು. ನನಗೆ ಆಶ್ಚರ್ಯ ಆಯ್ತು ಆ ಮುಖಗಳೆಲ್ಲ ನೋಡಿದ ತಕ್ಷಣ, ಇವ್ರು ಯಾರು ಶಿವಮೊಗ್ಗದವರಲ್ಲ, ಗಲಾಟೆಗೋಸ್ಕರನೇ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದೇನು ಒಂದು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ಆದಾಗ ಕೊಲೆಗಡಕರು ಯಾರ್ಯಾರು ಅನ್ನೋದನ್ನು ಕೂಡ ಹೊರಗಡೆ ಬರುತ್ತೆ. ಯಾವ ಕುತಂತ್ರದ ತಂಡಗಳು ಇಲ್ಲಿ ಗಲಭೆ ಎಬ್ಬಿಸೋದಕ್ಕೋಸ್ಕರನೇ ಮಾಡಿರೋಂಥ ಇದೊಂದು ಕುತಂತ್ರ ಅನ್ನೋದು ತುಂಬ ಸ್ಪಷ್ಟ ಆಗುತ್ತೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಅದನ್ನು ವಹಿಸೋಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡ್ತಾರೆ, ಹರ್ಷ ಸತ್ತೋಗೋದು ಅಂದರೆ ಸಾವು ಆಗೋದು, ಅಟ್ಯಾಕ್ ಆಗಿರೋದು ನಾವು ಪೊಲೀಸರಿಗೆ ಕೊಟ್ಟಿದ್ದೀವಿ, ಆಲ್ರೆಡಿ ಅವ್ರಿಗೆ ಇಂಟಿಮೇಷನ್ ಮಾಡಿದ್ದೀವಿ, ಕಂಪ್ಲೀಟ್ ಆಗಿ ಹೇಳ್ತಾರೆ. ಆದರೆ ನೀವೇ ಖುದ್ದು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಪೊಲೀಸ್ ಇದೆ, ಅವನ್ನ ಯಾಕೆ ರಕ್ಷಣೆ ಮಾಡಿಲ್ಲ ನಿಮ್ಮ ಸರ್ಕಾರ? ನೋ ನನಗೆ ಯಾರೇ ಅದು ಮಾತು ಹೇಳಿದ್ದಾರೆ ನನಗೇನು ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ಯಾರು ಇದರಲ್ಲಿ ಏನಾಗುತ್ತೆ, ನಮ್ಮೋರು ಅಂದ್ರೆ ಯಾರು, ಇವತ್ತು ಬಂದಂಥ ಅಷ್ಟೂ ಜನ ನಮ್ಮವರಲ್ಲ. ತುಂಬ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ಬೇಕು ಅಂತ ಗಲಭೆ ಎಬ್ಬಿಸೋದಕ್ಕೋಸ್ಕರ ಬಂದಿರೋರು ತುಂಬ ಜನ ಇದ್ದಾರೆ. ಯಾರು ಕೊಲೆ ಮಾಡಿ ಓಡೋದ್ರಲ್ಲ ಅವರು ಇನ್ನೂ ಸಿಗ್ತಾ ಇದ್ದಾರೆ, 2-3 ಜನ ಸಿಗ್ತಾ ಇದ್ದಾರೆ. ಈ ಮಧ್ಯೆ ಬಹಳ ಇಂಟ್ರೆಸ್ಟಿಂಗ್ ಅಂತಂದರೆ, ಮಾನ್ಯ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ BK ಹರಿಪ್ರಸಾದ್ ಅವರದ್ದು ಒಳ್ಳೆ ಮಾತು ಹೇಳಿದ್ದಾರೆ. ಈ ಕೊಲೆಗೆ ಈಶ್ವರಪ್ಪನೇ ಕೊಲೆ ಮಾಡಿದ್ದಾರೆ ಅಂತ. ನಿಜಕ್ಕೂ ಅವ್ರಿಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಡಬೇಕು. ನಾನು ವಿರೋಧ ಪಕ್ಷವಾಗಿದ್ದೀನಿ, ಕಾಂಗ್ರೆಸ್ನಲ್ಲಿ ಜೀವಂತವಾಗಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಅವ್ರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ಆದಾಗ ಯಾರು ಹರಿಪ್ರಸಾದ್ ಅವರು BK ಹರಿಪ್ರಸಾದ್ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸುಳ್ಳು, ಅದು ಕೂಡ ಬಹಿರಂಗ ಆಗುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸುಳ್ಳು ಅಂದ ತಕ್ಷಣ ನೆನಪಾಗೋದು ಮಾನ್ಯ DK ಶಿವಕುಮಾರ್. ಇಷ್ಟು ಜನ ಇಲ್ಲಿದ್ದೀರಿ ಪತ್ರಕರ್ತರು, ಯಾರು ಒಬ್ಬರು ಹೇಳಿ ನೋಡೋಣ. ಅವ್ರು ಸರ್ಕಾರಿ ವಿದ್ಯಾಸಂಸ್ಥೆ ಹತ್ರ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಾ ಧ್ವಜ ಹಾರಿಸಿದ್ರು ಅನ್ನಂಥ ಒಂದು ಸುಳ್ಳು. ಎರಡನೇದು, 60 ಲಕ್ಷ ಕೇಸರಿ ಶಾಲನ್ನು ಸೂರತ್ತಿಂದ ತರಿಸ್ಯಾರ ಅವ್ರ ಮಗ, ಎರಡನೇ ಸುಳ್ಳು. ಯಾವ ಲಾರಿಗಳಲ್ಲಿ ಬಂದಿದೆ ನನಗೆ ಗೊತ್ತು, ಮೂರನೇ ಸುಳ್ಳು. ಈ ರೀತಿ ಸುಳ್ಳಿನ ಸರದಾರ DK ಶಿವಕುಮಾರ್ ಆಗಿರಬೇಕಾದ್ರೆ, DK ಶಿವಕುಮಾರೇ ಸುಳ್ಳು ಹೇಳ್ತಿರ್ಬೇಕಾದ್ರೆ ನಾನು ಯಾಕೆ ಸುಳ್ಳು ಹೇಳಬಾರ್ದು ಅಂತ ಮಾನ್ಯ ಹರಿಪ್ರಸಾದ್ ಇವತ್ತು ಹೇಳಿದ್ದಾರೆ. ಆ ಕೊಲೆಗೆ ಈಶ್ವರಪ್ಪ ಕಾರಣ ಅಂತ ಆ ತನಿಖೆ ಮುಖಾಂತರ ಹೊರಗೆ ಬರಲಿ ಅನ್ನೋಂಥ ಒತ್ತಾಯ ನಂದಿದೆ. ಅದು ಈ ಸುಕ್ಷುಪ್ತ ಪರಿಸ್ಥಿತಿ ಇತ್ತು, ಹರ್ಷ ಕೊಲೆ ನಿಜಕ್ಕೂ ಅಮಾನವೀಯ. ಆದರೆ ಈ ಎಲ್ಲರೂ ಭಾವಗೊಳಗಾಗಿದ್ರು ಸರ್. ಇಂಥ ಸಂದರ್ಭದಲ್ಲಿ ಮೆರವಣಿಗೆ ಇಲ್ಲದೇನೆ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಚೆನ್ನಾಗಿತ್ತು. ಅಲ್ಲಲ್ಲ, ಇದು ನೋಡಿ, ಪೊಲೀಸ್ ಇಲಾಖೆಗೂ ಕೂಡ ನನಗೆ ಗೊತ್ತಾಗಿರೋ ಪ್ರಕಾರ ಇಷ್ಟೊಂದು ಜನ ಹೊರಗಡೆಯಿಂದ ಬಂದಿದ್ದಾರೆ ಅಂತ ಕಲ್ಪನೆ ಅವ್ರಿಗೆ ಇರಲಿಕ್ಕಿಲ್ಲ. ನಾನು ಪೊಲೀಸ್ ಇಲಾಖೆ ಮೇಲೆ ದೂಷಣೆ ಮಾಡಲ್ಲ. ನಾನು ಬೆಂಗಳೂರಿಂದ ಹೊರಟಂಥ ಸಂದರ್ಭದಲ್ಲಿ ಇದು ಶವ ಸಂಸ್ಕಾರಕ್ಕಂತ ಬಂದು ಹೊರಟೋನು. ನಾನು ಅಲ್ಲಿಂದ ನೆನ್ನೆ ಮಂಗಳೂರಲ್ಲಿದ್ದೆ, ಹಾಗಾಗಿ ಇಲ್ಲಿ ಬಂದು ಹೊರಟಂಥ ಸಂದರ್ಭದಲ್ಲೂ ಕೂಡ ಹೇಗೆ ಮೆರವಣಿಗೆ ಆಗುತ್ತೋ ಅದೇ ರೀತಿ ಶವ ಸಂಸ್ಕಾರ ತೊಗೊಂಡೋಗ್ತಾರೋ ನಮಗೂ ಕಲ್ಪನೆ ಇರಲಿಲ್ಲ. ಆದರೆ ಶವ ಸಂಸ್ಕಾರ ಹೊರಟ ನಂತರ ಇಷ್ಟೊಂದು ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಸಂಚು ನಡೆದಿದೆ ಅನ್ನೋಂಥ ಅಂಶ ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೂ ಮೀರಿ ಇದು ಕುತಂತ್ರ ನಡೆದಂಥ ಒಂದು ಘಟನೆ ಇದೆ. ನಾನು ಅದಕ್ಕೆ ಹೇಳ್ತಿದ್ದೀನಲ್ಲಪ್ಪ, ಈಗ ಪೊಲೀಸ್ ಇಲಾಖೆ ಸತ್ತಂಥ ಒಬ್ಬ ಹಿಂದೂ ಯುವಕನ್ನ
ಅವರ ಬೆಂಬಲಿಗರು ಬಹಳ ಒತ್ತಾಯ ಮಾಡಿದ್ದಾರೆ ಅನ್ನೋಂಥ ಲೆಕ್ಕದಲ್ಲಿ ಅವರು 144 ಸೆಕ್ಷನ್ ಇದ್ದರೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ನಂಬರ್ 1. ಅವ್ರದ್ದು ಲೆಕ್ಕ ಏನು, ಪೊಲೀಸ್ ಇಲಾಖೆದು ಲೆಕ್ಕ ಏನು? ನಾವು 100% ನಮ್ಮ ಕಂಟ್ರೋಲ್ ಇರುತ್ತೆ. ನಾನು ಪೊಲೀಸ್ ಇಲಾಖೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಮುರುಗನ್ ADGP ಅವರೇ ಸ್ವತಃ ಬಂದಿದ್ದಾರೆ. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ಆಸಕ್ತಿ, ನಾನು ಅದಕ್ಕೋಸ್ಕರ ಹೇಳ್ತಾರೆ, ಆಸಕ್ತಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಮುರುಗನ್ ಅವರು ADGPನೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.